ಕನ್ನಡ ಬರಲ್ಲ ಅಂತಾರೆ, ನಾವ್ ಯಾರನ್ನ ಕೇಳಿದ್ರಿ ಇಲ್ಲಿ ಬಂದ್ರೆ ಅಣ್ಣ ಅಣ್ಣ ಆಯ್ತು, ಅದನ್ನ ಸಮಾಧಾನದಿಂದ ಹೇಳಿ ಕೇಳ್ತೀನಲ್ಲ ಅಣ್ಣ ನಾನು, ಅಲ್ವಾ? ನೀನು ಅವ್ರಿಗೆ ಕರೆಕ್ಟಾಗಿ ಹೇಳೋರಿಗೆ ಫಸ್ಟು ನೋಡು ಅವ್ನು ಕಂಡ್ಬಿಟ್ರೆ ಯಾರು ಬಿಡ್ತಾರೆ ಅಣ್ಣ. ಅಣ್ಣ ಪಾರ್ಕಿಂಗ್ ಬಂದಿಲ್ಲ ನಾನು ಹೇಳ್ತಲ್ವಾ, ಸೇರ್ಸ್ಕೊಂಡಿರಲ್ಲ, ಫಸ್ಟ್ ಊರಿಗೆ ಹೋಗಿಬೇಕು. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಹರಡಿರುವ ಕನ್ನಡಿಗರಿಗೆ ನಾವು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಕರುಣೆ ತೋರಿಸುವುದೇ ನಮ್ಮ ಪುಟ್ಟು ಗುಣ. ಅಣ್ಣ ಅಣ್ಣ ಕ್ವಶನ್ ಕೇಳ್ತಾ ಇದ್ದೀನಿ ನಿನಗೆ, ಬೇರೆಯವ್ರನ್ನೆಲ್ಲ ಬಿಡ್ತಾ ಇದೀಯ ನೀನು. ಏನ್ ಹಿಂದಿ ಬೋಲೋ? ಕನ್ನಡದಲ್ಲಿ ಮಾತಾಡ. ನೀ ಎಲ್ಲಿದೀಯೋ ಲೇ? ನಿನ್ನ ಹೆಸ್ರೇನಾ? ಬಾರಿಲಿ. ಏಯ್ ನಿನ್ನ ಹೆಸ್ರೇನು? ठीक है, आपका नाम क्या है? हाँ ठीक है. ನನ್ನ ಮಕ್ಕಳು ನಿಮಗೆಲ್ಲ ಬಂದು ಸಿಕ್ಕಾಕೋಬ್ಗಳು ನಿಮಗೆಲ್ಲ ಇಲ್ಲಿ ಸೇರಿಸ್ಕೊಂಡಿರಲ್ಲ, ಫಸ್ಟ್ ಊರಿಗೆ ಹೋಗಿಬೇಕು. ಎಷ್ಟು ದೌಲತಲ್ಲಿ ಮಾತಾಡ್ತಾನೆ ನೋಡಿ ಅವನು. ಏ ಯಾರು ಪಾರ್ಕಿಂಗ್ ಯಾರು ಮಾಡ್ತಾರದು? ಇಲ್ಲಿ ಪಾರ್ಕಿಂಗ್ ಮಾಡ್ತಿದೀವ ಇಲ್ಲಿ. ಏನು ಆಫೀಸಿಗೆ ಹೋಗಿ ಕಳಿಸ್ತೀರಾ? ಯಾವನಾರ ಪಾರ್ಕಿಂಗ್ ಯಾರ್ರಿ ಪಾರ್ಕಿಂಗ್ ಯಾರ್ರಿ ಮಾಡಿದಿಲ್ಲಿ? ಮಾಡಿದ್ವಿ. ಏನಂತ ರೇ ಅವ್ರನ್ನ ಕೇಳಿ ಕನ್ನಡ ಬರಲ್ಲ ಅಂತಾರೆ, ನಾವ್ ಯಾರನ್ನ ಕೇಳಿದ್ರಿ ಇಲ್ಲಿ ಬಂದ್ರೆ? ಅವರೇ ಬರ್ತಾರೆ. ಟಿಕೆಟ್ ನಾನು ಬರಲ್ಲ. ವಿಡಿಯೋ ತೋರಿಸ್ಲಾ ಈಗ? ವಿಡಿಯೋ ತೋರಿಸ್ಲಾ ಈಗ? ನಾನು ವಿಡಿಯೋ ತೋರಿಸ್ಲಾ? ನಾನು ಈಗ ವಿಡಿಯೋ ತೋರಿಸಿದ್ರೆ ನಂಬ್ತೀರಾ ನೀವು? ನೀವೆಲ್ಲ ಅಣ್ಣ ಒಂದ್ ನಿಮಿಷ ಬಾ ಅಣ್ಣ ಇಲ್ಲಿ. ಅಣ್ಣ ಪಾರ್ಕಿಂಗ್ ಮಾಡ್ತಲ್ಲ, ನಾನು ಬಂದು ನೋಡಕ್ ಬಂದೆ ಅಷ್ಟೇ ನಾನು. ಅಣ್ಣ ಪಾರ್ಕಿಂಗ್ ಬಂದಿಲ್ಲ ನಾನು ಹೇಳ್ತಲ್ವಾ? ಬಿಡೋಣ ಅವಲ್ಲಿ. ಬೇಡ ಕುತ್ಕ ಅಣ್ಣ ಬೇಡ. ನಡಿ ಅಣ್ಣ ಬೇಡ ಬಾ ಅಲ್ಲಿ ಬಾ ಮಾತಾಡೋಣ ಬಾ. ಅಲ್ಲಿ ಬರೋಣ, ಟಿಕೆಟ್ ಕೊಡ್ತಾರಲ್ಲ ಅಲ್ಲಿ ಬರೋಣ. ಬಾಣ ಹೇಳ್ತೀನಿ. ಕೇಳೋಣ ಏನು ಮಾತಾಡ್ರಿ, ಕೇಳೋಣ. ಅಣ್ಣ ನಾನು ಹೇಳ್ತೀನಿ. ನಾನು ವಿಡಿಯೋ ತೋರಿಸ್ಲಾ ಅಣ್ಣ? ನಾನು ವಿಡಿಯೋ ತೋರಿಸ್ಲಾ? ನಂದು ನಿಮ್ದಲ್ಲ ಅಣ್ಣ, ಇವ್ರು ತೋರಿಸ್ಲಾ? ನಾನು ಜೋರ್ ಮಾಡ್ತವ್ರೆ. ಅಣ್ಣ ಇಲ್ಲ ಅಣ್ಣ, ಇವರು ಅವರು ಇಬ್ರು ಹಿಂದಿ ಬರುತ್ತೆ, ನಾವು ಹಿಂದಿಯಲ್ಲೇ ಮಾತಾಡ್ಬೋದಲ್ವಾ? ಅಣ್ಣ ನಮ್ ಅಣ್ಣ ನೋಡೋಣ ಇಲ್ಲೋಣ ಕನ್ನಡದವರು ಓಕೆನಾ? ಇವರು ಕನ್ನಡ ಬರಲ್ಲ ಅಂತ ಅಂದ್ರು, ಕಲ್ತ್ಕೊ ಅಂತ ಜೋರ್ ಮಾಡ್ತಾವನೆ. ಏನಕ್ಕಾಗಲ್ಲ ಬ್ರದರ್ ಹೇಳಿ. ಇವಾಗ ನೋಡಿ, ನಾನ್ ಬೇಕಾರೆ ತುಳು ಕಲಿತೀನಿ. ಅಲ್ಲ ನಾವು ಹಿಂದಿ ಕಲ್ತಿಲ್ವಾ? ಈಗ ನಾವು ಮಾತಾಡೋದು ನಾನು ತುಳು ಕಲಿತೀನಿ ಒಂದು ವರ್ಷದಲ್ಲಿ. ಬರ್ತೀರಾ ಚಾಲೆಂಜ್? ಕನ್ನಡ ಭಾಷೆ ಅದನ್ನು ಕೈ ಕೊಡಿ ಅಣ್ಣ. ಮತ್ತೆ ನಾವು ನಮ್ಮವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರೆ ಇಂಥವ್ರು ಅಲ್ಲ. ಅಲ್ಲೋ ಈಗ ನಾನು ಅಲ್ಲಿ ಬಂದು ನಿಮ್ಗೆ ಸಪೋರ್ಟ್ ಮಾಡಿಲ್ಲ. ಅಮ್ಮ ಏನ್ ಹೌದಲ್ಲ? ಈಗ ನಿಮ್ಗೆ ಸಪೋರ್ಟ್ ಮಾಡಿಲ್ಲ ಅವರು. ನೋಡಿ ಅವ್ರು ಹೆಂಗ್ ಮಾತಾಡಿದ್ರಣ್ಣ. ನನ್ನದು ಕೂಡ ವಿಡಿಯೋ ಉಂಟಲ್ಲ, ಈಗ ಅಲ್ಲಿ ಮಾತಾಡಿದ್ದಿಲ್ಲ. ಪ್ರತಿಯೊಂದು ಐತೆ ಅಣ್ಣ, ಪ್ರತಿಯೊಂದು. ಅದೆಲ್ಲ ಪ್ರಶ್ನೆ.
ಏನ್ ಗೊತ್ತಿಲ್ಲ ಅಣ್ಣ, ಅವರಿಗೆ ರೆಸ್ಪಾನ್ಸ್ ಉಂಟಣ್ಣ, ಅಲ್ಲಿ ನಿಲ್ಲಿಕ್ಕಿಲ್ಲ, ಅಲ್ಲಿ ಗಾಡಿ ಬಾರಿ ಅಣ್ಣ ಆಯ್ತು, ಅದನ್ನ ಸಮಾಧಾನದಿಂದ ಹೇಳಿ ಕೇಳ್ತೀನಲ್ಲ ಅಣ್ಣ ನಾನು, ಅಲ್ವಾ ಅದಕ್ಕೆ ಅಲ್ವಾ ಜಗಳನೇ ಮಾಡಕ್ ಬರ್ತಾವ್ರ ಅವರು. ಮಾಡ್ತಾರದು ನಮ್ದೇನಿಲ್ಲ. ಅಣ್ಣ ನಮ್ಮದ್ರ ರನ್ನಿಂಗ್ ಅಲ್ಲ ಫುಲ್. ನೀನ್ ಅವ್ರಿಗೆ ಕರೆಕ್ಟಾಗಿ ಹೇಳು, ಅವರಿಗೆ ಫಸ್ಟು ಅವ್ರಿಬ್ರು ಕರೆಕ್ಟಾಗಿ, ಅವ್ರಿಬ್ರಿಗೂ ಹೇಳು, ಇಬ್ರಿಗೂ ಹೇಳು ಅವ್ರಿಗೆ. ಹಿಂದಿ ನೋಡ್ ಅವ್ನು ಮಾತಾಡ್. ಅಲ್ಲ ಅಣ್ಣ ಇವ್ರದ್ದು ಈ ತರ ಮಾತಾಡೋದೆಲ್ಲರ ಕಂಡ್ಬಿಟ್ರೆ ಯಾರು ಬಿಡ್ತಾರೆ ಅಣ್ಣ? ಬಿಡ್ತಾರ ಹೇಳು, ನೀನ್ ನೋಡಿದಂಗೆ ಯಾರು ಬಿಡ್ತಾರೆ ಇವ್ರನ್ನ? ನೋಡಿ ಇವ್ರು ಬಿಡ್ತಾರ ಇವ್ರನ್ನ ಹೇಳು. ನಾವು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಕರುಣೆ ತೋರಿಸುವುದೇ ನಮ್ಮ ಪುಟ್ಟು ಗುಣ. ಬರೀ ಬಿಡಪ್ಪ, ಬಾಯ್, ಥ್ಯಾಂಕ್ಸ್ ಅಣ್ಣ, ಓಕೆ ಅಣ್ಣ. ಇಲ್ಲ ಅಣ್ಣ, ಈ ತರ ಬೇಜಾರು ಮಾಡ್ರೆ ಯಾರು ಬರ್ತಾರೆ ಅಣ್ಣ? ಬೇಡ ಬರ. ಇಲ್ಲ ಅವ್ರು ಬೇಜಾರು ಮಾಡ್ಬಿಟ್ರು, ಅದಕ್ಕೆ ಸುಮ್ಮನೆ ಬಿಟ್ಟ. ನೋಡು ಅಲ್ಲಿ ಬೇಡ ಬಿಡು, ಅಲ್ಲಿ ನಿನಗೆ ವ್ಯಾಪಾರ ಏನು ನಾನೇ ಮಾಡಿಸ್ತಿದ್ದೆ ಬೇಕಾ? ನೋಡು ಎಷ್ಟು ಜನ ಹುಡುಗರಿದ್ದಾರೆ. ಇಲ್ಲ ಅಣ್ಣ, ನಮ್ಮ ಏನೋ ಮನ್ಸಿಗೆ ಬೇಜಾರಾಗ್ಬಿಡ್ದು, ಅದಕ್ಕೆ ಸುಮ್ಮನೆ ಬಿಡು. ಥ್ಯಾಂಕ್ಸ್ ಅಣ್ಣ, ಇನ್ನೊಮ್ಮೆ ಬರ್ತೀನಿ ಬಿಡು, ಥ್ಯಾಂಕ್ ಯು. ಟಿಕೆಟ್ ತಗೊಂತಾರೆ ನಾವು ಒಳಗಡೆ ಬಿಡೋದಂತೆ. ಪಾರ್ಕಿಂಗ್ ಎಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಮಕ್ಕಳಿಗೆ ತಿಗಲ್ಲ ಮಾತಾಡ್ತಾರೆ, ಗಾಂಜಾಳಿ ನನ್ನ ಮಕ್ಕಳು. ಇದು ಕೋಪ ನತ್ತಿಗೆ ಎತ್ಬಿಡಾಗ ಹುಡುಗರೆಲ್ಲ ರೋಚಿಗೆದ್ದಿದ್ರು, ನಾನು ರೋಚಿಗೆದ್ದೆ ಅಂತ. ನೋಡಿ, ನಮಗೆ ಕರ್ನಾಟಕದಲ್ಲಿದ್ದಾಗ ನೋಡಿ ತುಳು ನೋಡಿ ಬಂದಿದ್ದೀವಿ. ನಿಜವಲ್ಲೂ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ನಾನು ಕಲಿತೀನಿ ಬೇಕಿದ್ರೆ. ನಾನು ನಿಜವಲ್ಲೂ ನನ್ನ ಕರ್ನಾಟಕದವನು, ಕನ್ನಡಿಗನಾಗಿ ಹೇಳ್ತೀನಿ, ನಾನು ತುಳುಗೂ ಕಲಿತೀನಿ. ಯಾಕಂದರೆ ಅದು ಕೂಡ ನನ್ನ ಭಾಷೆ. ಅದು ಪಾರ್ಕಿಂಗ್ ಮುಂದೆ ಹೋಗ್ಬಿಟ್ಟಿದ್ದೀವಿ ಬೀಚ್ ಹತ್ರ. ನಮ್ಗೆ ಹೇಳ್ಬೇಕಲ್ವಾ, ಗೊತ್ತಿಲ್ದಿರೋರು ಹೇಳ್ಬೇಕು ಹೋಗಲಿ. ಇಲ್ಲ ನೋ ಪಾರ್ಕಿಂಗ್ ಇಲ್ಲೇ ಮಾಡಬೇಕು, ಅಲ್ಲೇ ಮಾಡಬೇಕು ಅಂತ ಹೇಳ್ಬೇಕು ಹೋಗಿ. ಇಲ್ಲಾಂದರೆ ಬೀಚಿಗೆ ಬರೋಕ್ಕೆ ಬಿಡಬಾರ್ದು, ಹೋಗಲಿ ಅಂತ ಅಲ್ವಾ? ಅದೊಂದ್ರಲ್ಲಿ ನ್ಯಾಯ ಇದೆ. ಬರೋಲ್ಲ ಗುರು, ಬೀಚ್ ಕಡೆಯಿಂದ ಹೋಗೋಣ, ಚೆನ್ನಾಗಿದೆ ರೂಟು. ಬೀಚ್ ಕಡೆಯಿಂದ ಹೋಗೋಣ, ಚೆನ್ನಾಗಿದೆ ರೂಟು. ಏನು ಬೀಚ್ ರೂಟು ಅಂದರೆ ಬೀಚ್ ಪಕ್ಕದಲ್ಲೇ ಹೋಗೋದು. ನೋಡಿದೆ ರೂಟು ಚೆನ್ನಾಗಿದೆ. ಹಾಂ, ಸ್ಟ್ರೈಟ್ ಹೋಗ್ಬಿಟ್ಟು ರೈಟು. ಒಂದು ನಿಮಿಷ ಇರು. ಮಂಗಳೂರಿಂದ ಮಲ್ಪೆಗೆ ನಾವು ಸ್ಟೇ ಮಾಡಿರೋದಲ್ವಾ, ಸೊ ಒಂದು ಶಾರ್ಟ್ಕಟ್ ರೂಟ್ ಇತ್ತು. ಇದು ಬಂದ್ಬಿಟ್ಟು ಸಮುದ್ರದ ಪಕ್ಕದಲ್ಲಿ ಒಂದು ರೋಡ್ ಇದೆ, ಆ ರೋಡಲ್ಲಿ ಕರ್ಕೊಂಡು ಹೋಗುತ್ತೆ ಮಲ್ಪೆಗೆ ಡೈರೆಕ್ಟಾಗಿ. ಸಖತ್ತಾಗಿರುತ್ತೆ ಮಾತ್ರ. ಇದ್ದೇ ಇಷ್ಟ ಆಗೋದಂದ್ರೆ ಈ ಥರ ಮರಗಳು, ಅಕ್ಕಪಕ್ಕ ಮನೆಗಳು, ತೆಂಗಿನ ಮರಗಳು, ಇದನ್ನ ನೋಡೋಕ್ಕೇನೆ ಬರಬೇಕಿತ್ತು ನಾನು. ಇದ್ರ ಪಕ್ಕದಲ್ಲೇ ಇರೋದು ಸಮುದ್ರ. ಸೊ ಬನ್ನಿ, ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ನಿಮಗೆ ಸ್ನೇಹಿತರೆ. ಸ್ವಲ್ಪ ನಡೆ, ಹೇಳಿರಲ್ವಾ? ಕರಾವಳಿ ರೈಡ್ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಹೋದ್ರೆ ತರಕಾಗಲ್ಲ. ಜಾಕಿ ಯಾವರು ಇದೇನಾ? ಗಾಡಿ ತೆಗಿಯಕ್ಕೆ ಸಾಹಸ ಮಾಡ್ಬೇಕಲ್ಲ. ಅಜಿದಾ ಈ ಥರ ಪ್ಲೇಸಿಗೆ ಬರಬೇಕು ಅಂತ ಇತ್ತು. ಸಾಕದಲ್ವಾ? ನಿಜವಾಗ್ಲೂ ಮಾತೇ ಸಾಲದು ಗುರು. ಸ್ನೇಹಿತರೆ, ಸನ್ಸೆಟ್ ಆಯಿತು. ಸೊ ಆಗ್ತಾನೇ ಇದೆ. ಸೊ ಇಲ್ಲಿಂದ ಬಿಡ್ತಾಯಿದ್ದೀವಿ. 6 ಗಂಟೆ ಆಯಿತು. ಹೋಗೋಣ, ಇನ್ನೂ ಸ್ಟೇಗೆ ಹೋಗಿಲ್ಲ. 6 ಗಂಟೆ 6:15 ಬಂತು. ಸೊ ಬನ್ನಿ, ನಮಗೆ ಇನ್ನೂ 15-16 ಕಿಲೋಮೀಟ್ರ್ ಇದೆ. ಕುಸುಮ ಕಾವ್ಯ ಕನ್ನಿಕೆ ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾ ಬಾಲಿಕೆ ಓದಿದರೆ ಓಲೈಸುವ ನೋಡಿದರೆ ಪೂರೈಸುವ ಮೆಚ್ಚಿದರೆ ಮನ್ನಿಸುವ ಮುಟ್ಟಿದರೆ ಕಂಪಿಸುವ ಕವಿ ಶಿಲ್ಪಿ ಕಾಣಿಕೆ. ನೋಡಿ
ಸ್ನೇಹಿತರೆ ಹಡಗುಗಳ ನೋಡಿ ಹೆಂಗಿದೆ, ಎಷ್ಟು ಹಡಗು ಗುರು ನೋಡಿ, ಫುಲ್ ಕೋಟೆನೇ ಇದೆಯಲ್ಲ ಗುರು. ಇಂದ್ರ ಫಿಲಮಲ್ಲಿ ನೋಡಿದ್ ನನಗೆ ನೆನಪು ಈ ಥರ ಹತ್ರದಿಂದ ನೋಡಪ್ಪ. ಸೂಪರ್ ಗುರು, ಕೋಟೆ ನೋಡಿಲ್ಲ ಈ ಥರ. ದೊಡ್ಡ ದೊಡ್ಡ ಶಿಪ್ ಎಲ್ಲ ಇದೆಯಲ್ಲ ಗುರು. ಸ್ನೇಹಿತರೆ ಮಲ್ಪೆ ಸ್ಟೇಗೆ ಬಂದು ಸ್ಟೇ ಆಗಿದ್ದೀವಿ. ಸೊ ನೋಡಿ ರೂಮು ಮಲ್ಪೆ ಸ್ಟೇ ಅಂತ ಇದ್ನಲ್ಲ ನಾಗಿ ಬ್ರೋ. ಇದ್ರ ಕಾಸ್ಟ್ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಎಂಡ್ ಅಪ್ ಮಾಡೋ ಸೀನು. ಮೈನ್ ರೈಡ್ ಬಂದ್ಬಿಟ್ಟು ಕರಾವಳಿ ಪ್ರದೇಶನ ನಾವು ಹೊಡಿಬೇಕಿತ್ತು. ಮಂಗಳೂರು ಟು ಕಾರವಾರ ನನ್ನ ಆಸೆ ಇದ್ದಿದ್ದು ಅದೇ. ಮಂಗಳೂರಿಂದ ಮಲ್ಪೆಗೆ ಬಂದಿದ್ದೀವಿ, ನಿಯರ್ ಟು ಉಡುಪಿ. ಒಂದು 7 ಕಿಲೋಮೀಟರ್ದಲ್ಲಿ ಉಡುಪಿ ದೇವಸ್ಥಾನ ಇರೋದು. ಅರ್ಧ ಇನ್ನು ಮಾರುವಂತೆ, ಮುರುಡೇಶ್ವರ, ಗೋಕರ್ಣ, ಕಾರವಾರ ಇರೋದು ನೆಕ್ಸ್ಟ್ ನಮ್ಮದು. ನಾಳೆ ಡೇ 2 ರೈಡಲ್ಲಿ. ಡೇ 1 ನಾವು ಮಂಗಳೂರಿಂದ ಉಡುಪಿ ಮಲ್ಪೆಗೆ ಬಂದಿದ್ದೀವಿ. ಕೊರಗಜ್ಜನ್ ನೋಡಿದ್ವು, ಮತ್ತು ಮಂಗಳೂರಿನ ಒಂದು ಪಬ್ಬಾಸ್ ಅಂತ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಒಂದು ಭೇಟಿ ಮಾಡಿದ್ವು. ಏನು ಸ್ಯಾಡ್ ಅನ್ಸಿದೆ ಅಂತ ಹೇಳಿದ್ರೆ ಚಳಿ ಹೊಡೆದು ಹಾಕ್ಬಿಡ್ತು ಹಿಂದೆಗಡೆ ಮುಂದೆಗಡೆ ಎಲ್ಲ. ಸೊ ನಮ್ಮ ಯೂಟ್ಯೂಬರ್ ಅದರ ಮೇನ್ ಮೂರ್ತಿಯವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಯ್ಯೋ, ನನಗೆ ಈ ಚಳಿ ಎಫೆಕ್ಟ್ ಹೊಡೆದಿರೋದಷ್ಟು ಏನು ಹೊಡೆದಿಲ್ಲ. ರೈಡ್ ಅಂತೂ ಸೂಪರ್ ಆಗಿತ್ತು. ನಾಗಿ ಬ್ರೋ ಇವತ್ತು ವ್ಯಕ್ತಿ ಪ್ರದೇಶದಲ್ಲಿ ಹೋಗಿದ್ದಾರೆ. ಜಾಕಿ ಅವರು ಬೇರೆ ತೊಳ್ಕೊಂತವ್ರೆ. ನಮ್ಮ ಚಂದನ್ ಅವರು ಯಾರ ಹತ್ರ ಡವ್ ಹತ್ರ ಮಾತಾಡ್ತಿದ್ದಾರೆ. ಸೊ ನಮ್ಮ ಅಪ್ಪು ಅವರು ಬೀಚ್ ಹತ್ರ ಹೋಗಿ ಮಲ್ಕೊಂಡ್ಬಿಟ್ಟವ್ರೆ, ಲವ್ ಫೇಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಒಂದು ಪ್ಲೇಸಸ್ಗಳನ್ನ ತೋರಿಸುವ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಯಾರೆಲ್ಲ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಕರಾವಳಿ ಕರ್ನಾಟಕದ ರೈಡ್ನ ಡೇ 1 ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ ಮಾತೆ.